ಎಲ್ರಿಗೂ ನಮಸ್ಕಾರ. ಇವತ್ತಿನ ಬಹಾರ್ ಎ ನೂರ್ ಕಟ್ಟಡದ ಉದ್ಘಾಟನೆ ಮಾಡಿದಂಥ ಕರ್ನಾಟಕ ರಾಜ್ಯ ಸರ್ಕಾರದ ವಿಧಾನಸಭೆಯ ಸಭಾಧ್ಯಕ್ಷರಾದ ಗೌರವಾನ್ವಿತ ಶ್ರೀ ಯು ಟಿ ಖಾದರ್ ಸರ್ ಅವರೇ, ಕಾರ್ಯಕ್ರಮದಿಂದ ಈಗ ತಾನೇ ನಿರ್ಗಮಿಸಿದ ನಮ್ಮ ಮೀನುಗಾರಿಕೆ ಇಲಾಖೆಯ ಸಚಿವರಾದ ಶ್ರೀ ಮಂಕಾಳ ಸುದ್ದೆ ಸರ್ ಅವರೇ, ಹಾಗೆಯೇ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಮತ್ತು ನೆರೆದಿರುವ ಎಲ್ಲ ಮೀನುಗಾರರ ಮುಖಂಡರೇ, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೇ ಮತ್ತು ಇಲಾಖಾ ಅಧಿಕಾರಿಗಳೇ ಹಾಗೂ ದೃಶ್ಯ ಮತ್ತು ಮುದ್ರಣ ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ಈ ಒಂದು ಸಂಘದ ಬಗ್ಗೆ ನನಗೆ ಮುಂಚಿಂದನೂ ತುಂಬ ಅಭಿಮಾನ. ಮಂಗಳೂರು ಕರಾವಳಿ ಅಲ್ಪಸಂಖ್ಯಾತ ಮೀನುಗಾರ ಪ್ರಾಥಮಿಕ ಸಹಕಾರ ಸಂಘ, ಈ ಕರಾವಳಿ 3 ಜಿಲ್ಲೆಗಳಲ್ಲಿ ಸುಮಾರು 121ರಿಂದ 130 ಸಂಘಗಳು ಇದ್ದಾವೆ. ಎಲ್ಲ ಸಂಘಗಳು ಉತ್ತಮವಾಗಿ ಕಾರ್ಯ ಮಾಡ್ತಾ ಇದ್ದವು. ಅದರಲ್ಲಿ ವಿಶೇಷವಾಗಿ ನಮ್ಮ ಕರಾವಳಿ ಅಲ್ಪಸಂಖ್ಯಾತರ ಸಂಘ ತುಂಬ ಕೆಲಸ ಮಾಡ್ತಾಯಿದೆ, ಒಳ್ಳೆ ಕೆಲಸ ಮಾಡ್ತಾಯಿದೆ. ಹಾಗೆಯೇ ಆ ಸಂಘದ ಪದಾಧಿಕಾರಿಗಳಿರ್ಬೋದು ಅಥವಾ ಅವರ ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಇಲಾಖೆಯ ಜೊತೆಗೆ ಒಳ್ಳೆ ಒಂದು ಸಂವಹನ ಮಾಡಿ ಅಥವಾ ಸಂಪರ್ಕವನ್ನು ಸಾಧಿಸಿ ಇಲಾಖೆಯಿಂದ ಏನೇನು ಯೋಜನೆಗಳು ಸಿಗ್ತದೆ ಅವನ್ನೆಲ್ಲವನ್ನೂ ಸಹ ಅವರು ಉಪಯೋಗಿಸ್ತಾ ಇದ್ದಾರೆ. ಹಾಗೆ ಈಗಾಗಲೇ ನಮ್ಮ ಸಚಿವರು ಹೇಳಿದ ಹಾಗೆ ಐಸ್ ಪ್ಲ್ಯಾಂಟ್ ನಿರ್ಮಾಣಕ್ಕೆ ನಮ್ಮ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಡಿಯಲ್ಲಿ ಒಂದು ಯೋಜನೆ ಇದೆ. ಅದರಲ್ಲಿ ಅವರಿಗೆ ಹೇಗೆ ಸಹಾಯಧನ ಕೊಡೋಕ್ಕೆ ಅವಕಾಶ ಆಗುತ್ತೆ ಅದನ್ನು ಸಹ ನಾವು ಪರಿಶೀಲನೆ ಮಾಡ್ತೀವಿ. ಈಗಾಗಲೇ ನಮ್ಮ ಸಚಿವರು ನಮ್ಮ ಇಲಾಖೆಯ ವಿವಿಧ ಕೆಲಸಗಳ ಬಗ್ಗೆ ತಮಗೆಲ್ಲ ಹೇಳಿದ್ದಾರೆ. ನಮ್ಮ ಸಚಿವರು ಹೇಳಿದಾಗೆ ಯು ಟಿ ಖಾದರ್ ಸರ್ ಅವರು ನಮಗೆ ಹಗಲೆಲ್ಲ ಫೋನ್ ಮಾಡ್ತಾ ಇರ್ತಾರೆ, ಇದೇನಾಯಿತು ಅದೇನಾಯಿತು, ಕೊಂಡಿ ರಸ್ತೆ ಏನಾಯಿತು, ಈ 3ನೇ ಹಂತದ ಕಾಮಗಾರಿ ಏನಾಯಿತು, ಹಾಗೆ ನಮ್ಮ ಆಧುನೀಕರಣದ ಕಾಮಗಾರಿ ಏನಾಯಿತು ಅಂತ ಕೇಳ್ತಾ ಇರ್ತಾರೆ. ಸೊ ಈಗೆಲ್ಲ ಟೆಂಡರ್ ಆಗಿ ಇನ್ನೇನು ಸ್ವಲ್ಪ ದಿನಗಳಲ್ಲಿ ನಮ್ಮ ಎಲ್ಲ ಕಾಮಗಾರಿಗಳು ಪ್ರಾರಂಭವಾಗಿ ಮಂಗಳೂರು ಮೀನುಗಾರರ ಒಂದು ಬಹುದಿನಗಳ ಆಸೆ ಥರ್ಡ್ ಸ್ಟೇಜ್ ಇದೆ ಮತ್ತು ಆಧುನೀಕರಣ ಇದೆ, ಅದು ಸದ್ಯದಲ್ಲೇ ಒಂದು ಕಾರ್ಯಾರಂಭ ಮಾಡಲಿಕ್ಕಿದೆ ಅಂತ ತಮಗೆಲ್ಲ ಹೇಳ್ತೇನೆ. ಈ ಒಂದು ಸಂಘ ಮಾಡ್ತಾ ಇರುವಂಥ ಎಲ್ಲ ಸಾಮಾಜಿಕ ಚಟುವಟಿಕೆಗಳು, ಉದಾಹರಣೆಗೆ ವಿದ್ಯಾರ್ಥಿಗಳಿಗೆ ಕೊಡುವಂಥ ವಿದ್ಯಾರ್ಥಿ ವೇತನ ಇರ್ಬೋದು, ಅನಾರೋಗ್ಯ ಪೀಡಿತರಿಗೆ ಕೊಡುವಂಥ ಒಂದು ಡಯಾಲಿಸಿಸ್ಗೆ ಮತ್ತು ಇಂಥ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಒಂದು ಸಮಾಜ ಸೇವೆ, ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಸಂಘ ಇನ್ನೂ ಉತ್ತರೋತ್ತರವಾಗಿ ಅಭಿವೃದ್ಧಿ ಹೊಂದಲಿ, ಹಾಗೆ ಒಳ್ಳೆಯದಾಗಲಿ. ಮುಂದೆ ಬರುವಂಥ ಪದಾಧಿಕಾರಿಗಳು ಸಹ ಈ ಒಂದು ಹಿರಿಯರು ಹಾಕಿಕೊಟ್ಟ ಒಂದು ಅಡಿಪಾಯನ್ನು ಮುಂದುವರಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಮುಂದುವರಿಲಿ ಅಂತ ಆಶಿಸ್ತಾ ಈ ಒಂದು ಸಮಾರಂಭಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.